ಕಮೆಂಟ್ಸ್ನಾಗ ಬಂದಿದ್ದು ಅತಿ ಹೆಚ್ಚು ಕಮೆಂಟ್ ಯಾವ್ದಂದ್ರೆ ಮ್ಯಾಥ್ಸ್ ಒಳಗೆ ಯಾವ ಟಾಪಿಕ್ಸ್ ಓದಬೇಕು, ಯಾವ ಟಾಪಿಕ್ಸ್ ಭಾಳ ಇಂಪಾರ್ಟೆಂಟ್, ಯಾವುದಕ್ಕೆ ಯಾವ್ದು ಜಾಸ್ತಿ ಮಾರ್ಕ್ಸ್ ಬರೋದು ಅಂತೇಳಿ. ಸೊ ನಾ ಇವಾಗ ಏನು ಮಾಡಿದೆ, ಒಂದು ಲಿಸ್ಟ್ ತಂದೀನಿ ಯಾವ ಚಾಪ್ಟರ್ದಿಂದ ಯಾವ ಕ್ವಶನ್ಸ್ ಬರ್ತಾವ ಅಂತೇಳಿ. ಯಾಕಂದ್ರೆ ನಾವು ಒಂದು ಯಾವುದೋ ಪಾಠ ಓದ್ತೀವಿ, ಆ ಪಾಠದಾಗ ಹಲವಾರು ಕ್ವಶನ್ ಇರ್ತಾವ. ಬಟ್ ಅದ್ರೊಳಗೆ NTPC ಕೆಲವೊಂದು ಫೇವ್ರೇಟ್ ಇರುತ್ತೆ, ಅವ್ರು ಅದೇ ಟೈಪ್ ಕ್ವಶನ್ಸ್ ಕೇಳ್ತಿರ್ತಾರೆ. ಸೊ ಅವ್ರು ಯಾವ ಟೈಪ್ ಕ್ವಶನ್ಸ್ ಜಾಸ್ತಿ ಕೇಳ್ತಾರೆ ಮತ್ತು ಯಾವ ಟೈಪ್ ಕ್ವಶನ್ಸ್ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಂಡು ಅನ್ನೋದ ಇವ್ರು ಹೇಗತ್ತನು. ನೀವು ಕಡಿಮೆ ಟೈಮ್ ಇನ್ನು ಇವತ್ತಿಗೆ 21 ದಿವಸ ಐತಿ, 21 ದಿವಸನಾಗ ಎಲ್ಲಾನು ಕವರ್ ಮಾಡ್ಕೊಂಡು ಕುಂದ್ರೆ ಆಗಂಗಿಲ್ಲ, ಎಲ್ಲಾನು ಓದ್ಕೊಂಡು ಕುಂದ್ರೆ ಆಗಂಗಿಲ್ಲ, ಎಲ್ಲಾನು ಪ್ರಾಕ್ಟೀಸ್ ಮಾಡಕ್ಕೆ ಆಗಂಗಿಲ್ಲ. ಹಾಗಾಗಿ ನಾವು ಸೆಲೆಕ್ಟೆಡ್ ನಮ್ಗೆ ಯಾವ ಭಾಳ ಇಂಪಾರ್ಟೆಂಟ್ ಇಲ್ಲ ಅವನು ಭಾಳ ಪ್ರಾಕ್ಟೀಸ್ ಮಾಡಬೇಕು, ಮತ್ತು ಯಾವ ಸ್ವಲ್ಪ ಕಮ್ಮಿ ಕ್ವಶನ್ ಕೇಳ್ತಾರಲ್ಲ ಅವನು ಕಮ್ಮಿ ಪ್ರಾಕ್ಟೀಸ್ ಮಾಡ್ಬೇಕು. ಇದರಿಂದ ನಮ್ಗೆ ಜಾಸ್ತಿ ಕೊಡ್ಬೇಕು ಈಸಿ ಆಗುತ್ತೆ. ಇನ್ನು ನೀವೇನಾರು ಎಲ್ಲ ಪ್ರಾಕ್ಟೀಸ್ ಮಾಡ್ತೀನಿ, ನನಗೆ ಏನು ಅವಶ್ಯಕತೆ ಇಲ್ಲ, ಇಂಪಾರ್ಟೆಂಟ್ ನಾನು ಎಲ್ಲಾನು ಮಾಡ್ತೀನಿ ಅಂದ್ರೆ ನೀವು ವಿಡಿಯೋಲಿಗೆ ಸ್ಟಾಪ್ ಮಾಡಿರಿ, ಹೋಗ್ರಿ ನಿಮ್ಮ ಪ್ರಾಕ್ಟೀಸ್ ನೀವು ಮಾಡಿರಿ, ಆರಾಮ್ ಮಾಡಿರಿ. ಬಟ್ 100% ಹೇಳ್ತೀನಿ, ನೀವು ವಿಡಿಯೋ ನೋಡ್ರಿ ಅಂದ್ರೆ ನಾ ಏನು ಟಾಪಿಕ್ಸ್ ಹೇಳ್ತಿಲ್ಲ, ಇವು ಟಾಪಿಕ್ಸ್ ನೀವು ಪರ್ಫೆಕ್ಟಾಗಿ ಎಲ್ಲ ಮಾಡ್ಕೊಂಡ್ರೆ ನಿಮ್ಗೆ 25+ ಸ್ಕೋರ್ ಎಲ್ಲೂ ಹೋಗಂಗಿಲ್ಲ. 100% ಬೋತ ಅನ್ಕೋರಿ. ಯಾಕಂದ್ರೆ ಅಷ್ಟು ಬಾರಿ, ಯಾಕಂದ್ರೆ ನಾವು ಪಾಠಗಳು ಜಾಸ್ತಿದಾವ, ಯಾವುದೋ ಒಂದು ಟಾಪಿಕ್ ಒಳಗೆ ಸಿಕ್ಕಾಪಟ್ಟೆ ಕ್ವಶನ್ಸ್ ಬರ್ತಾವ. ಬಟ್ NTPC ಎಲ್ಲಾನು ಫೇವ್ರೇಟ್ ಆಗಿಲ್ಲ, ಅವ್ರು ಕೆಲವೊಂದು ಸೆಲೆಕ್ಟೆಡ್ ಕ್ವಶನ್ಸ್ ಕೇಳ್ತಿರ್ತಾರೆ. ಹಂಗನ್ನ ನೀವು ವಿಡಿಯೋ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಟೈಪ್ ಮಾಡಿನ ಅಂತೀನಿ. ಸರಿ, ನಾ ಸ್ಟಾರ್ಟ್ ಇದ್ರದ್ದು ಮಾಡಿದ ಟೈಮ್ ಆ್ಯಂಡ್ ವರ್ಕ್ ಚಾಪ್ಟರ್. ಟೈಮ್ ಆ್ಯಂಡ್ ವರ್ಕ್ ಚಾಪ್ಟರ್ ಪಿಕ್ಸ್ 1-2 ಕ್ವಶನ್ ಬರ್ತಾವೆ. ಒಂದೊಂದ್ರ ಪಿಕ್ಸ್ ಬಂದೇ ಬರುತ್ತೆ, 2 ಅಥವಾ 3 ಕೂಡ ಬರ್ಬೋದು. ಸರಿ, ನಾ ಮೊದಲೇ ನಿಮ್ಗೆ ಹಾಕ್ತೀನಿ ನೋಡ್ರಿ, ಇಲ್ಲಿ ಬಾಜು ಒಂದು ಟೇಬಲ್ ಹಾಕಿರ್ತೀನಿ, ಯಾವ ಟಾಪಿಕ್ ಯಾವ ಕ್ವಶನ್ ಬರ್ತಂದ್ರಿ. ಈ ಫೋಟೋನ ನಿಮ್ಗೆ ಟೆಲಿಗ್ರಾಮ್ ಕೂಡ ಹಾಕಿರ್ತೀನಿ. ಟೆಲಿಗ್ರಾಮ್ದಾಗ ನೀವು ಜಾಯ್ನ್ ಆಗ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಜಾಯ್ನ್ ಆಗ್ಬೋದು. ನೀವು ನಂಗೆ ಡೌಟ್ ಕೇಳಿದ್ರೆ ಅದು ಇನ್ಸ್ಟಾಗ್ರಾಮ್ ಅದೆಲ್ಲ ಅಲ್ಲ ಲಾಸ್ಟಿಗೆ ಹೇಳ್ತೀನಿ, ಅದಕ್ಕೆ ಟೈಮ್ ಸ್ಪೆಂಡ್ ಮೊದಲು ಇಂಪಾರ್ಟೆಂಟ್ ಪಾಯಿಂಟಿಗೆ ಬರೋಣ ಅಂತ. ಸರಿ, ಮೇನ್ ಫಸ್ಟ್ ಚಾಪ್ಟರ್ ಟೈಮ್ ಆ್ಯಂಡ್ ವರ್ಕ್. ಟೈಮ್ ಆ್ಯಂಡ್ ವರ್ಕ್ದಾಗ 3 ಟಾಪಿಕ್ ಅದಾವ ರೀ. ಈ 3 ಪ್ರಾಕ್ಟೀಸ್ ಮಾಡ್ಕೊಂಡವ್ರಿ ಫಿಕ್ಸ್ 2 ಮಾರ್ಕ್ಸ್ ಅಂದ್ರೆ ಆಲ್ಮೋಸ್ಟ್ 2 ಕ್ವಶನ್ ಬಂದ ಬರ್ತಾವ. 2 ಕ್ವಶನ್ ಫಿಕ್ಸ್, 2 ಮಾರ್ಕ್ಸ್ ಫಿಕ್ಸ್. ಈಸಿ. ಟೈಮ್ ಆ್ಯಂಡ್ ವರ್ಕ್ ಚಾಪ್ಟರ್ ಭಾಳ ಈಸಿ ಐತಿ. ಒಂದು 2-3 ಕಾನ್ಸೆಪ್ಟ್ ಅದಾವ, ಅವ್ನು ಕ್ಲಿಯರ್ ಮಾಡ್ಕೋರಿ. ಎಲ್ಲಾನು ಕಾನ್ಸೆಪ್ಟ್ ಭಾಳ ಅದಾವ, ಬಟ್ 2-3 ಕಾನ್ಸೆಪ್ಟ್ ಭಾಳ ಇಂಪಾರ್ಟೆಂಟ್, ಅವ್ನು ಕ್ಲಿಯರ್ ಮಾಡ್ಕೋರಿ. ಪಕ್ಕ 2 ಮಾರ್ಕ್ಸ್ ತೊಗೋತೀರಿ. ಯಾವಂದ್ರೆ ಪೈಪ್ ಆ್ಯಂಡ್ ಸಿಸ್ಟರ್ನ್. ಪೈಪ್ ಆ್ಯಂಡ್ ಸಿಸ್ಟರ್ನ್ ಅಂದ್ರೆ ಒಂದು ಪೈಪ ಇಷ್ಟು ಗಂಟೆ ಒಳಗೆ ತುಂಬತೈತಿ, ಇನ್ನೊಂದು ಪೈಪ್ ಎಷ್ಟು ಗಂಟೆ ಒಳಗೆ ತುಂಬತೈತಿ, 2 ಕೂಡ ಎಷ್ಟು ಗಂಟೆ ತುಂಬ್ತಾವ. ಆ ಟೈಪ್ ಪೈಪ್ ಮತ್ತು ಒಂದು ಟ್ಯಾಂಕ್ ತುಂಬಿದ್ರೆ ಕ್ವಶನ್ ಕೇಳ್ತಾರೆ, ಸ್ವಲ್ಪ ಹಿಂದೆ ಮುಂದೆ ಮಾಡಿ ಕೇಳ್ತಾರೆ. ಆ ಟೈಪ್ ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್, ನೋಡ್ಕೋರಿ. ಒಂದು ಕ್ವಶನ್ ಬರ್ಬೋದು 99%. ಅದನ್ನ ಬಿಟ್ಟರೆ ಅದೇ ಚಾಪ್ಟರ್ ಒಳಗೆ ಕೆಲಸ ಏನು ಮಾಡ್ತಿರ್ತಾರಲ್ಲ, 3 ಜನ ಕೆಲಸ ಮಾಡತ್ತಾರ. 1 ದಿವ್ಸ ಇವ್ ಮಾಡ್ತಾರೆ, 2 ದಿವ್ಸ ಆಲ್ಟರ್ನೇಟ್ ಡೇಸ್ ಒಳಗೆ ಮಾಡ್ತಾರ. ಒಬ್ಬ 8 ದಿವ್ಸಕ್ಕೆ ಬಿಟ್ಟು ಹೋಗ್ತಾನ, ಒಬ್ಬ ಲಾಸ್ಟ್ ಇಷ್ಟು ದಿವ್ಸ ಪೈಲ ಬಿಟ್ಟು ಹೋಗೋಣ, ಒಬ್ಬ ಬಿಟ್ಟ ದಿವ್ಸ ಕೆಲಸ ಮಾಡ್ತಾನ ವರ್ಕಿಂಗ್ ಟೈಮ್ ಒಳಗೆ. ಸೊ 3 ಅಥವಾ 2 ಕೊಟ್ಟಿರ್ತಾರ, ಒಬ್ಬ 1 ದಿವ್ಸ ಬಿಟ್ಟು ಒಂದು ದಿವ್ಸ ಇವ್ ಮಾಡ್ತಾನೆ ಕೆಲಸ, ಆಲ್ಟರ್ನೇಟ್ ಡೇಸ್ ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು. ಅಥವಾ ಒಬ್ಬ 1 ದಿವ್ಸ ಇಷ್ಟು ದಿವ್ಸ ಮಂದಿ ಕೆಲಸ. ನಾನು ಹೇಳ್ತಾ ಅರ್ಥ ಆಗುತ್ತೆ ಅನ್ಕೊಂತೀನಿ. ಆ ಟೈಪ್ ವರ್ಕ್ ಟೈಮ್ ಆ್ಯಂಡ್ ವರ್ಕ್ ಒಳಗೆ ಪೈಪ್ ಆ್ಯಂಡ್ ಸಿಸ್ಟರ್ನ ಈ ವರ್ಕ್ ಆಲ್ಟರ್ನೇಟ್ ಡೇಸ್ ಇಷ್ಟು ದಿನ ಬಂದ್ಬಿಡೋದು. ಇವ್ನು ಪ್ರಾಕ್ಟೀಸ್ ಮಾಡಿರಿ, ಪಕ್ಕ 1-2 ಕ್ವಶನ್ ಬರ್ತಾವೆ. 1-2 ಕ್ವಶನ್ ಈಸಿ ಟಾಪಿಕ್ ಐತಿ, ಆರಾಮ್ ಕ್ಲಿಯರ್ ಮಾಡ್ತೀರಿ. ಸರಿ, ನೀವು ಇವತ್ತಿನ ಪಾಠ ಚಾಲು ಮಾಡ್ರಿ, ಒಂದು ದಿವಸ ನೀವು ಮುಗಿಸ್ತೀರಿ, ಒಂದು ದಿವಸ 2 ಮಾರ್ಕ್ಸ್ ತೊಗೋತೀರಿ. ಸರಿ, ನೆಕ್ಸ್ಟ್ ಹೋಗೋಣ ಅಂತ. ಟೈಮ್ ಆ್ಯಂಡ್ ಡಿಸ್ಟೆನ್ಸ್. ಟೈಮ್ ಆ್ಯಂಡ್ ಡಿಸ್ಟೆನ್ಸ್ನಾಗ 3 ಟಾಪಿಕ್ ಹೇಳ್ತೀನಿ. ಈ 3 ಟಾಪಿಕ್ ಮಾಡ್ಕೊಂಡು ಹೋಗ್ರಿ. ಇಲ್ಲೂ ಕೂಡ 2 ಕ್ವಶನ್ 99%, 3 ಕ್ವಶನ್ ಕೂಡ ಬಂದರೂ ಬರ್ಬೋದು. ಹೇಳ್ತೀನಿ ಯಾವಪ್ಪ ಅಂದ್ರೆ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಒಳಗೆ ಟ್ರೈನಿಂಗ್ ಕ್ವಶನ್ಸ್ ಏನು ಹೇಳ್ತೇನೆ ರೀ, ಪಕ್ಕ ನೋಡ್ರಿ. ನೀವು ಯಾವುದೋ ಹಳಿ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, 1 ಕ್ವಶನ್ ಬಂದೇ ಬರುತ್ತೆ. ಬರೀ ರೈಲ್ವೆ ಅಟ್ಟ ಅಲ್ಲ, ನೀವು NTPC ಅಷ್ಟೇ ಅಲ್ದ SSC ನೋಡ್ರಿ, ಯಾವುದೇ ಎಕ್ಸಾಮ್ ಬರ್ರಿ, ರೈಲ್ವೆ ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್ ಎಲ್ಲರಿಗೂ. ಯಾಕೆ ರೈಲ್ವೆ ಭಾಳ ಇಷ್ಟ ಅನ್ಸುತ್ತೆ ಎಲ್ಲರಿಗೂ, ಕ್ವಶನ್ಸ್ ಕೇಳ್ತಾರೆ. ರೈಲ್ವೆದಾಗ ಯಾವ ಕ್ವಶನ್ ಪ್ರಾಕ್ಟೀಸ್ ಮಾಡಬೇಕು, 2 ಟ್ರೈನ್ ಒಂದೇ ದಿಕ್ಕಿಂದ ಹೋಗೋದು, 2 ಟ್ರೈನ್ ಅಪೋಸಿಟಿಂದ ಬರ್ತಾರೆ. ರಿಲೇಟಿವ್ ಸ್ಪೀಡ್ ಮೇನ್ಲಿ ಹೇಳ್ಬೇಕಂದ್ರೆ ಟ್ರೈನಿಂದ ಏನು ಹೊರ್ತಲ್ಲ, ಟ್ರೈನಿಂದ ಏನು ಪ್ರಾಬ್ಲಮ್ಸ್ ಬರ್ತಲ್ಲ, ಒಂದು 50-60 ಪ್ರಾಬ್ಲಮ್ಸ್ ತೆಗೀರಿ, ಎಲ್ಲ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿರಿ. ಒಂದು ಮಾರ್ಕ್ಸ್ ನಿಮ್ದು ಎಲ್ಲೂ ಇಲ್ಲ, 1 ಮಾರ್ಕ್ಸ್ ನಿಮಗೆ ಕಟ್ಟಿಟ್ಟ ಬುತ್ತಿ ಅನ್ಕೋರಿ. ಅದೇ ಟೈಮ್ ಆ್ಯಂಡ್ ಒಳಗೆ ಇನ್ನೊಂದು ಬರುತ್ತೆ. ಒಬ್ಬ ವ್ಯಕ್ತಿ ಇರ್ತಾನೆ, ಒಂದು ಆಫೀಸ್ಗೆ ಹೋಗ್ತಿರ್ತಾನೆ ಅಥವಾ ಎಲ್ಲೋ ಕಡೆ ಹೋಗ್ತಿರ್ತಾನೆ. ಅವು ಈ ಸ್ಪೀಡ್ಲಿ ಹೋದ್ರೆ ಇಷ್ಟು ನಿಮಿಷ ಲೇಟ್ ಆಗ್ತಾನೆ, ಇಷ್ಟು ಸ್ಪೀಡ್ಲಿ ಹೋದ್ರೆ ಇಷ್ಟು ನಿಮಿಷ ಜಲ್ದಿ ಹೋಗ್ತಾನೆ. ಡಿಸ್ಟೆನ್ಸ್ ಎಷ್ಟು ಕೇಳ್ತಾರೆ. ಇದು ಸಿಂಪಲ್ ಕಾನ್ಸೆಪ್ಟ್ ಐತಿ. ಒಂದು 4-5 ಕ್ವಶನ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಪರ್ಫೆಕ್ಟ್ ಆಗುತ್ತೆ. ಒಂದು ಕ್ವಶನ್ ಇದು ಬರ್ಬೋದು ಅಥವಾ ಬರ್ದೇನೆ ಇರ್ಬೋದು, ಹೇಳೋಕ್ಕಾಗಲ್ಲ. ಬಟ್ 50% ಚಾನ್ಸ್ ಅನ್ಬೋದು. ಇನ್ನು ಅದನ್ನ ಬಿಟ್ಟರೆ ಇದು ಭಾಳ ಇಂಪಾರ್ಟೆಂಟ್. ಟ್ರೈನ್ ಹೆಂಗೆ ಫಿಕ್ಸ್ ಕ್ವಶನ್ ಬರೋದಲ್ಲ, ಈ ಕ್ವಶನು ಫಿಕ್ಸ್ ಅನ್ಕೋರಿ. 2 ಕ್ವಶನ್ ಬಂದ್ರೆ ಇವೆರಡು ಕ್ವಶನ್ ಬರೋದು ಗ್ಯಾರಂಟಿ. ಒಂದು ಟ್ರೈನಿಂದ, ಇನ್ನೊಂದು ಬೋಟ್ ಆ್ಯಂಡ್ ಸ್ಟ್ರೀಮ್. ಒಂದು ಬೋಟ್ ಇರುತ್ತಾ, ನದಿ ಒಳಗೆ ಹೋಗ್ತಿರುತ್ತಾ, ಇಷ್ಟು ಸ್ಪೀಡ್ಲಿ ಹೋಗುತ್ತಾ, ಇಷ್ಟು ಸ್ಪೀಡ್ಲಿ ನದಿ ಹರಿಯತ್ತ, ಇಷ್ಟು ಸ್ಪೀಡ್ಲಿ ಬೋಟ್ ಹೊಂಟೈತಿ. ಇದು ಬೋಟ್ ಏನು ಟಾಪಿಕ್ ಐತ್ಲ, ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಒಳಗೆ ಟ್ರೈನ ಬೋಟ ಪರ್ಫೆಕ್ಟ್ ಮಾಡಿರಿ, ಎಲ್ಲಿ ಮಿಸ್ ಮಾಡಬೇಡ್ರಿ, ಎಲ್ಲ ಪ್ರಾಕ್ಟೀಸ್ ಮಾಡಿರಿ. ಟೈಮ್ ಆ್ಯಂಡ್ ಬೋಟ ಇಲ್ಲಿ ಕೂಡ 2 ಮಾರ್ಕ್ಸ್ ಕಟ್ಟಿಟ್ಟ ಬುತ್ತಿ, 4 ಮಾರ್ಕ್ಸ್ ನಿಮಗೆ ಬಿದ್ದು ಅನ್ಕೋರಿ. ಇನ್ನೊಂದು ಅಲ್ಲಿ ಒಂದು ಅಥವಾ ಇಲ್ಲೊಂದು ಒಂದು ಎಕ್ಸ್ಟ್ರಾ ಕ್ವಶನ್ ಕೇಳ್ತಾನೆ, ಅಲ್ಲಿ 5 ಮಾರ್ಕ್ಸ್ ಇಷ್ಟು ಮಾಡಿರಿ, ನೀವು ಬಿದ್ದು ಅನ್ಕೋರಿ. ನೆಕ್ಸ್ಟ್ ಯಾವ್ದಂದ್ರೆ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್. ಮೊದಲು ಸಿಂಪಲ್ ಇಂಟ್ರೆಸ್ಟ್ ಬಗ್ಗೆ ಮಾತಾಡೋಣ. ಸರಳ ಬಡ್ಡಿ ಪಾಠದಾಗ ನಮ್ಗೆ ಮೇಲೆ ಬರೋ ಕ್ವಶನ್ ಏನಪ್ಪ ಅಂದ್ರೆ, ಒಂದು ಅಮೌಂಟ್ ಇತ್ತು, ಇಷ್ಟು ಪರ್ಸೆಂಟ್ಲಿ ಕೊಟ್ಟರು, ಇಷ್ಟು ದಿವ್ಸಕ್ಕೆ ಅಮೌಂಟ್ ಡಬಲ್ ಆಯ್ತು. ಹಂಗಿದ್ರೆ ಅಮೌಂಟ ಪ್ರಿನ್ಸಿಪಲ್ ಎಷ್ಟು ಕೇಳ್ತಾರೆ, ಅಸಲು ಎಷ್ಟು ಕೊಟ್ರೆ ಇಷ್ಟು ವರ್ಷಕ್ಕೆ ಡಬಲ್ ಆಗಿದ್ದು ಕೇಳ್ತಾರೆ. ಇದು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗುತ್ತೆ. ನೀವು ತೆಗೆದ್ರೆ ಇದೊಂದು ಕ್ವಶನ್ ಕೇಳ್ತಾರೆ. ಇದೊಂದು ಬಿಟ್ಟರೆ ಇನ್ನೊಂದು ಕ್ವಶನ್ ಅವ್ರಿಗೆ ಭಾಳ ಫೇವ್ರೇಟ್ ಕ್ವಶನ್. ಅದು ಯಾವ್ದಪ್ಪ ಅಂತಂದ್ರೆ, ಸ್ವಲ್ಪ ಒಂದು ಅಸಲು ಐತಿ, ಅಸಲನ್ನ 2 ಭಾಗ ಮಾಡ್ಯಾರ. ಒಂದು ಭಾಗ ಇಷ್ಟು ಪರ್ಸೆಂಟಿಗೆ, ಒಂದು ಭಾಗ ಇಷ್ಟು ಪರ್ಸೆಂಟಿಗೆ, ಇಷ್ಟು ವರ್ಷಕ್ಕೆ ಕೊಟ್ರೆ ಇಷ್ಟಿಷ್ಟು ಆಗುತ್ತಾ. ಹಂಗಿದ್ರೆ ಇವ್ನಿಗೆ ಎಷ್ಟು ಭಾಗ ಕೊಟ್ರೆ ಇವ್ನಿಗೆ ಎಷ್ಟು ಭಾಗ ಕೊಟ್ಟಾನಂತ ಕೇಳ್ತಾರೆ.
ಸೊ ಇದು ಕೂಡ ಅಂದ್ರೆ ಒಂದು ಅಸಲು ತೊಗೊಂಡು 2 ಭಾಗ ಮಾಡಿ ಇಬ್ಬರು ಬೇರೆ ಬೇರೆ ವ್ಯಕ್ತಿಗಳಿಗೆ ಕೊಟ್ಟಾಗ ಅದ್ರದ್ದು ಎಷ್ಟು ಬರುತ್ತಲ್ಲ ಅದರೊಂದು ಕ್ವಶನ್ಸ್ ನೀವು ಹೋಗಿ ತೆಗೆದು ನೋಡ್ರೆ ಗೊತ್ತಾಗುತ್ತೆ, ಸಿಗುತ್ತೆ ನಿಮ್ಗೆ ಗೊತ್ತಿರುತ್ತೆ ನೋಡಿದ್ರಿ ಕ್ವಶನ್ ಏನಾದ್ರೆ ಅರ್ಥ ಆಗತ್ತೆ ಅನ್ಕೊಂತೀನಿ. ಹಂಗೆ ಐತ್ಲೆ ಆ ಕ್ವಶನ್ ನೀವು ಪ್ರಾಕ್ಟೀಸ್ ಮಾಡಿರಿ. ಯಾವ್ದು ಇಂಟ್ರೆಸ್ಟ್ ಡಬಲ್ ಆಗೋದು, ಟ್ರಿಪಲ್ ಆಗೋದು, ಅಮೌಂಟ್ ಟೋಟಲ್ ಟ್ರಿಪಲ್ ಆಗೋದು ಆ ಕ್ವಶನ್ಸ ಮತ್ತು ಒಂದೇ ಅಮೌಂಟ್ ಕೊಟ್ಟು 2 ಅಥವಾ 3 ಒಂದು ಡಿವೈಡ್ 3 ಕಡೆ ಎರಡಕ್ಕೆ ಕೇಳ್ತಾರೆ, ಇಬ್ಬರು ಡಿವೈಡ್ ಮಾಡಿಕೊಟ್ರೆ ಏನಾಗುತ್ತೆ ಅಂತೀರಿ. ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ನಾಗ ಒಂದು ಟಾಪಿಕ್ ರೀ ಹೇಳ್ತಾನು, ಇದು ಭಾರಿ ಇಂಪಾರ್ಟೆಂಟ್, ಭಾರಿ ಈಸಿ. ಒಂದು ಫಾರ್ಮುಲಾ ಇದು ಬರೀ ಆ ಒಂದು ಫಾರ್ಮುಲಾ ನೀವೇನಾರ ಪರ್ಫೆಕ್ಟ್ ಮಾಡ್ಕೊಂಡ್ರೆ 1 ಮಾರ್ಕ್ಸ್ ಕಟ್ಟಿಟ್ಟ ಬೋತಿ ಅನ್ಕೋರಿ, 98% ಅನ್ಕೋರಿ. ಯಾಕಂದ್ರೆ ಯಾವಲೊಮ್ಮೆ ಕೇಳದೇ ಇರ್ಬೋದಪ್ಪ. ಹಂಗಾಗಿ 2 ವರ್ಷಕ್ಕೆ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿದ ವ್ಯತ್ಯಾಸ ಕೊಡ್ತಾರೆ. ವ್ಯತ್ಯಾಸ ಕೊಟ್ರೆ ಅಸಲು ಎಷ್ಟೊತ್ತು ಕೇಳ್ತಾರೆ, ಸಿಂಪಲ್ ಫಾರ್ಮುಲಾ ಐತಿ PR²/100² ಈಕ್ವಲ್ ಟು ಕಾಂಪೌಂಡ್ ಇಂಟ್ರೆಸ್ಟ್. ಸಿಂಪಲ್ ಐತಿ, ಸಾರಿ ಕಾಂಪೌಂಡ್ ಡಿಫ್ರೆನ್ಸ್ ಏನಿರುತ್ತಲ್ಲ PR²/100² ಈಸ್ ಈಕ್ವಲ್ ಟು ಡಿಫ್ರೆನ್ಸ್ ಕೊಟ್ಟಿದ್ದು ಅದು. ಇದೊಂದು ಫಾರ್ಮುಲಾ ಮೇಲೆ ಒಂದು ಕ್ವಶನ್ 95% ಬರೋದು ಅನ್ಕೋರಿ. ಪರ್ಸೆಂಟೇಜ್ ವೇಸ್ಟ್ ಹೇಳ್ತೀನಿ, ಬಟ್ ಬರ್ತಾವ್ರಿ ಪಕ್ಕ ಯಾವ್ದು. ಇನ್ನು ಅದನ್ನ ಬಿಟ್ಟರೆ ಹಾಫ್ ಇಯರ್ಲಿ ಬಡ್ಡಿ ಎಷ್ಟಾಗುತ್ತಾ, ಕ್ವಾರ್ಟರ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಗುತ್ತಾ, ಮತ್ತು ಇಷ್ಟು ವರ್ಷಕ್ಕೆ ಇಷ್ಟು ಪರ್ಸೆಂಟ್ ಆದ್ರೆ ಎಷ್ಟು ಡಬಲ್ ಹಾಕ, 4 ಪಟ ಹಾಕ, 8 ಪಟ ಹಾಕ, ಎಷ್ಟು ವರ್ಷ ಬೇಕಾಗುತ್ತಾ, ಈ ಟೈಪ್ ಕಾಂಪೌಂಡ್ ಚಕ್ರ ಬಡ್ಡಿದ ಭಾಳ ಕ್ವಶನ್ ಕೇಳ್ತಾನೆ ನೋಡ್ಕೊರಿ. ಇನ್ನು ಅದನ್ನ ಬಿಟ್ಟರೆ ಪ್ರಾಫಿಟ್ ಆ್ಯಂಡ್ ಲಾಸ್, ಲಾಭ ಮತ್ತು ಹಾನಿ ಪಾಡ್ದಾಗ ಯಾವ ಕ್ವಶನ್ ಜಾಸ್ತಿ ಕೇಳ್ತಾರೆ, ಡಿಸ್ಆನೆಸ್ಟ್ ಡೀಲರ್. ಒಬ್ಬ ವ್ಯಾಪಾರಿ ಇರ್ತಾನ, ಅವನು ಏನು ಮಾಡ್ತಾನಪ್ಪ ಅಂದ್ರೆ ಮಾರ್ಕ್ ಪ್ರೈಸ್ ಅಂದ್ರೆ ಕೊಂಡ ಬೆಲೆಯಲ್ಲಿ ಮಾರ್ತಿರ್ತಾನ, ಬಟ್ ತೂಕೊಳಗ ಲೆಕ್ಕ ಹಿಂದೆ ಮುಂದೆ ಮಾಡ್ತಿರ್ತಾನ. ಅವಾಗ ಅವ್ನಿಗೆ ಎಷ್ಟು ಲಾಭ ಆಗುತ್ತಾ, ಎಷ್ಟು ಲಾಸ್ ಆಗುತ್ತೆ, ಇನ್ನೊಂದು ಈ ಥರ ಡಿಸ್ಆನೆಸ್ಟ್ ಸೆಲ್ಲರ್ ಅಂದ್ರೆ ಕಳ್ಳ ವ್ಯಾಪಾರಿ ಅನ್ಕೋರಿ. ಆ ಥರ ಕ್ವಶನ್ಸ್ ನೀವು ನೋಡಿರ್ತೀರಿ, ಆ ಥರ ಕ್ವಶನ್ಸ್ ಪಕ್ಕ ಬರ್ತಾವ, ಅದನ್ನ ಪ್ರಾಕ್ಟೀಸ್ ಮಾಡಿರಿ. ಅದನ್ನ ಬಿಟ್ರೆ ಒಂದು ಸೆಲ್ಲಿಂಗ್ ಪ್ರೈಸ್ ಸೇಮ್ ಇರುತ್ತೆ, ಬಟ್ ಒಂದಕ್ಕೆ ಪ್ರಾಫಿಟ್ ಆಗಿರುತ್ತೆ, ಒಂದಕ್ಕೆ ಲಾಸ್ ಆಗಿರುತ್ತೆ. ಅಂದ್ರೆ ಒಂದೇ ರೇಟಿಗೆ ಮಾರಿರ್ತಾನ, ಕರೆ ಒಂದು ಕಡೆ ಲಾಭ ಆಗಿರುತ್ತೆ, ಇನ್ನೊಂದು ಕಡೆ ಹಾನಿ ಆಗಿರುತ್ತೆ. ಹಂಗಿದ್ರೆ ಅವ್ನು ಟೋಟಲ್ ಲಾಭ ಅಥವಾ ಹಾನಿ ಎಷ್ಟಾಯಿತು ಅಥವಾ ಕಾಸ್ಟ್ ಪ್ರೈಸ್ ಎಷ್ಟಿತ್ತು ಅದನ್ನ ಕೇಳ್ತಾರೆ, ಅದು ಇಂಪಾರ್ಟೆಂಟ್. ಆಲ್ಮೋಸ್ಟ್ ಇವೆರಡೇ ಇಂಪಾರ್ಟೆಂಟ್ ಪ್ರಾಫಿಟ್ ಲಾಸ್, ಭಾಳ ಪ್ರಾಫಿಟ್ ಆ್ಯಂಡ್ ಲಾಸ್ ಒಳಗೆ. ಬಟ್ ಇವೆರಡು ಕ್ವಶನ್ ಅವ್ರಿಗೆ ಇಂಪಾರ್ಟೆಂಟ್, ಭಾಳ ಕ್ವಶನ್ ಕೇಳ್ತಾರೆ ನೋಡ್ಕೊರಿ. ಇನ್ನು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ಸ್ ಈ ಪಾಠದಾಗ ಅನುಪಾತ ಸಮಾನುಪಾತ ಆ ಪಾಠನಾಗ ಕಾಯಿನ್ಸ್ ಬಗ್ಗೆ ಒಂದು ಬ್ಯಾಗ್ ಇತ್ತು, ಬ್ಯಾಗ್ನಾಗ ಇಷ್ಟು ಕಾಯಿನ್ಸ್ ಇದ್ದು, ಇಷ್ಟು ಕಾಯಿನ್ಸ್ ಇದ್ರೆ ಕಾಯಿನ್ಸ್ ಬಗ್ಗೆ ಕಾಯಿನ್ ಬ್ಯಾಗ್ ಅಂತ ನೀವು ಹೇಳ್ತೀನಿ, ಕಾಯಿನ್ ಬ್ಯಾಗ್ ಅಂತ ಹುಡುಕಾಡ್ರಿ, ನಿಮ್ಗೆ ಕ್ವಶನ್ ಸಿಗ್ತಾವ. ಕಾಯಿನ್ ಬ್ಯಾಗ್ ಬಗ್ಗೆ ಭಾಳ ಇಂಪಾರ್ಟೆಂಟ್ ಇರ್ತಾವೆ. ಅದ್ರ ಬಿಟ್ಟರೆ ಏಜ್ಗಳು, ವಯಸ್ಸಿನ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ, ಬಟ್ ಇತ್ತೀಗೆ ಸ್ವಲ್ಪ ಕಡಿಮೆ ಮಾಡ್ಯಾರ ವಯಸ್ಸಿನ ಕ್ವಶನ್ಸ್. ಬಟ್ ನೆಗ್ಲೆಕ್ಟ್ ಮಾಡ್ಬಿಡ್ರಿ, ಈಸಿ ಟಾಪಿಕ್ ಐತಿ, ಆರಾಮ್ ಮಾಡ್ಕೋತೀರಿ, ಮಾಡ್ರಿ. ಮತ್ತು ಅದ ಪಾರ್ಟ್ನಾಗ ಪಾರ್ಟ್ನರ್ಶಿಪ್ ಕೂಡ ಈ ರೇಷನ್ ಪ್ರಪೋರ್ಷನ್ ಚಾಪ್ಟರ್ ಈಸಿ ಐತ್ರಿ. ಸ್ವಲ್ಪ ನೀವು ಅದಕ್ಕೆ ಏನಾರ ಸ್ವಲ್ಪ ನೋಡ್ರೆ ಭಾಳ ಕಡೆ ಈಸಿ ಐತಿ ಪಾಠ, ಆರಾಮ್ ಸಾಲ್ವ್ ಮಾಡ್ತೀರಿ. ರೇಷನ್ ಪ್ರಪೋರ್ಷನ್ಸ್ ಚಾಪ್ಟರ್ ಬಿಡಬೇಡ್ರಿ, 1-2 ಕ್ವಶನ್ ಬರ್ತಾವ. ಪಾರ್ಟ್ನರ್ಶಿಪ್, ಏಜ್, ಕಾಯಿನ್ ಬ್ಯಾಗ ಇವು 3 ಇಂಪಾರ್ಟೆಂಟ್ ಇದ್ರು. ಇನ್ನು ಮೆನ್ಸುರೇಷನ್ ಅಂತೂ ಈಸ್ದಾಗ ಇಂಪಾರ್ಟೆಂಟ್ ಅದ. ಎಲ್ಲ ಫಾರ್ಮುಲಾ ಓದ್ರಿ, ಎಷ್ಟು ಫಾರ್ಮುಲಾ ಎಲ್ಲ ಫಾರ್ಮುಲಾ ಓದ್ರಿ. ಆಲ್ಮೋಸ್ಟ್ 3D ಜಾಸ್ತಿ ಕೇಳಿದ್ರೆ 2D ಕಮ್ಮಿ ಕೇಳ್ಬೋದು. ಸೊ 3D ಒಂದು ಸ್ವಲ್ಪ ಜಾಸ್ತಿ ಓದ್ಕೊರಿ, ಎಲ್ಲ ಫಾರ್ಮುಲಾ ಪರ್ಫೆಕ್ಟ್ ಇರೋರಿ, ಅಷ್ಟ್ರಾಗ ಸಾಲ್ವ್ ಆಗುತ್ತಾ. ಇನ್ನು ನೆಕ್ಸ್ಟ್ ಎಲಿಮೆಂಟ್ರಿ ಅಲ್ಜಿಬ್ರಾ ಸೇಮ್ ಎಲ್ಲ ಫಾರ್ಮುಲಾ ಓದ್ಕೋರಿ, ಫಾರ್ಮುಲಾ ಮಿಸ್ ಮಾಡ್ಬೇಡ್ರಿ. ಕೆಲವೊಂದು ಕ್ವಶನ್ಸ್ ಅವ್ರಿಗೆ ಫೇವ್ರೇಟ್ ಅದಾವ, PYQ ಜಾಸ್ತಿ ಪ್ರಾಕ್ಟೀಸ್ ಮಾಡ್ರಿ. ಇದ್ರೊಳಗೆ ಯಾಕಂದ್ರೆ PYQ ರಿಲೇಟೆಡ್ ಕೇಳ್ತಾರೆ. x² + 1/x² = k² - 2 ಇವೆಲ್ಲ ಫಾರ್ಮುಲಾ ನೀವು ಕೇಳ್ತೀರಿ, ಅವನ್ನೆಲ್ಲ ಜಾಸ್ತಿ ಓದ್ಕೋರಿ. ಫಾರ್ಮುಲಾಗಳು ಅವು ಭಾಳ ಇಂಪಾರ್ಟೆಂಟ್, 100% ಅವ್ನು ಕೇಳ್ತಾರೆ. ಇನ್ನು ಜಾಮೆಟ್ರಿದಾಗ ಆ್ಯಂಗಲ್ಸ್ ಕೇಳ್ತಾರೆ, ಟ್ರಯಾಂಗಲ್ ಸರ್ಕಲ್ ಟ್ರಯಾಂಗಲ್ ಇತ್ತು, ಟ್ರಯಾಂಗಲ್ ಸರ್ಕಲ್ ಇತ್ತು, ಈ ಕ್ವಶನ್ಸ್ ನೋಡಿರ್ತೀರಿ. ಆ್ಯಂಗಲ್ಸ್ ಕೇಳೋದು ಇಂಥ ಕ್ವಶನ್ಸ್ ಪಕ್ಕ ಅವನೇ ಕೇಳ್ತಾರೆ. ಟ್ರಿಗೋಮೆಟ್ರಿದಾಗ ಸಿಂಪಲ್ ಐಡೆಂಟಿಟಿ ಅದಾವಲ್ಲ, ಎಲ್ಲ ಐಡೆಂಟಿಟಿ ಒಂದ್ಸಲ ನೆನ್ಪಿಟ್ಕೋರಿ. ಮತ್ತು ಟ್ರಿಗೋಮೆಟ್ರಿ ಜಾಸ್ತಿ PYQ ಇರುತ್ತಲ್ಲ, PYQ ಎಷ್ಟದ SSC ರೈಲ್ವೆ ಬ್ಯಾಂಕಿನ ಕಮ್ಮಿ ಕೇಳ್ತಾರೆ. ಸೊ ಟ್ರಿಗೋಮೆಟ್ರಿ ಅವೆಲ್ಲ ಪ್ರಾಕ್ಟೀಸ್ ಮಾಡಿರಿ, ನಿಮ್ದು ಆಲ್ಮೋಸ್ಟ್ ಕವರ್ ಆಗುತ್ತೆ ಟ್ರಿಗೋಮೆಟ್ರಿ, ಬಾದ್ರೆ ಗೆಡ್ಸೋಬೇಡ್ರಿ. ಇನ್ನು ಪರ್ಸೆಂಟೇಜ್ ಒಳಗೆ ಏನು ಕೇಳ್ತಾರಪ್ಪ, ಒಂದು ಫ್ಯಾಮಿಲಿ ಇತ್ತು, ಒಂದು ಯಾವುದೋ ವಸ್ತು ಪ್ರೈಸ್ ಎಷ್ಟಾಯಿತು, ಬಟ್ ಅವ್ರು ಎಷ್ಟು ಬಳಸ್ಬೇಕು, ಅದು ಅಷ್ಟೇ ಪ್ರೈಸ್ ಅಷ್ಟು ಇರಬೇಕು, ಬಟ್ ಅವ್ರಿಗೆ ಬಳಸು ಕಡಿಮೆ ಮಾಡ್ಬೇಕು, ಅವಾಗ ಎಷ್ಟಾಗುತ್ತಾ ಅದ್ರ ಕೇಳ್ತಾರೆ ಪರ್ಸೆಂಟೇಜ್ ಬಗ್ಗೆ. ಇನ್ನು ಅದನ್ನ ಬಿಟ್ಟರೆ ಪಾಪ್ಯುಲೇಷನ್ ಬಗ್ಗೆ ಕೇಳ್ತಾರೆ. ಒಂದು ಊರಿತ್ತು, ಆ ಊರಿನ ಪಾಪ್ಯುಲೇಷನ್ ಒಂದು ಜನಸಂಖ್ಯೆ ಎಷ್ಟಿತ್ತು, ಜನಸಂಖ್ಯೆ ಒಂದು ವರ್ಷಕ್ಕೆ ಎಷ್ಟು ಆಗ್ತಿತ್ತು, ಇಷ್ಟು ವರ್ಷಕ್ಕೆ ಎಷ್ಟು ಜಾಸ್ತಿ ಆಗುತ್ತಾ, ಆ ಕ್ವಶನ್ಸ್ ಕೇಳ್ತಾರೆ. ಮತ್ತು ಮಾರ್ಕ್ಸ್ ಇರ್ತಾವಲ್ಲ, ಫೇಲ್ ಆದರೆ ಇಷ್ಟು ಮಾರ್ಕ್ಸ್, ಪಾಸಾಗಿ ಇಷ್ಟು ಮಾರ್ಕ್ಸ್ ಬೇಕಾಗಿತ್ತು, ಇಷ್ಟು ಬಿದ್ದರೆ ಪಾಸ್ ಆಗಿ ಬಿಡ್ತಾರೆ, ಫೇಲ್ ಆಗ ಆ ಕ್ವಶನ್ಸ್ ಕೇಳ್ತಾರೆ. ಅರ್ಥ ಆಗೈತೆ ಅನ್ಕೊಂತೀನಿ. ಅದನ್ನ ಬಿಟ್ಟರೆ ಎಲೆಕ್ಷನ್ ನೋಡ್ರಿ, ಭಾಳ ಇಂಪಾರ್ಟೆಂಟ್. ಪರ್ಸೆಂಟೇಜಾಗ ಎಲೆಕ್ಷನ್ ಅಂದ್ರೆ ಒಂದು ಕ್ವಶನ್ ಫಿಕ್ಸ್ ಅನ್ಕೊಂಡ್ಬಿಡ್ರಿ. ಎಲೆಕ್ಷನ್ ಕ್ವಶನ್ಸ್ ಒಂದು 50-60 ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿರಿ, ಒಂದು ಕ್ವಶನ್ ನಿಮಗೆ ಒಂದು ಮಾರ್ಕ್ಸ್ ಫಿಕ್ಸ್ ಬಂದೇ ಬರುತ್ತೆ ಅಲ್ಲಿಂದ. ಇನ್ನು ನೆಕ್ಸ್ಟ್ ನಂಬರ್ ಸಿಸ್ಟಮ್ ಒಳಗೆ ಭಾಳ ಸಿಂಪಲ್ ಇಲ್ಲ, ಡಿವಿಸಿಬಿಲಿಟಿ ರೂಲ್ಸ್ ಕಳ್ಕೊರಿ. ಅಂದ್ರೆ 3ರಿಂದ ಕೂಡಿಸೋರು ಹಾಕಾವ, 2ರಿಂದ ಲಾಸ್ಟ್ ನಂಬರ್ 2 ಇರಬೇಕು, 5ರಿಂದ 5 0 ಇರಬೇಕು, 6 ಇದ್ದರೆ 2ರಿಂದ 3 ಮತ್ತು ಭಾಗ ಹೋಗಬೇಕು. ಏನು ಡಿವಿಸಿಬಿಲಿಟಿ ರೂಲ್ಸ್ ಅದಾವಲ್ಲ ಅವ್ನು ಪರ್ಫೆಕ್ಟ್ ಮಾಡ್ಕೊರಿ, ಅದ್ರಾಗ ಒಂದು ಕ್ವಶನ್ ಬಂದೇ ಬರುತ್ತೆ. ಅದನ್ನ ಬಿಟ್ಟರೆ ಒಂದು ಯಾವುದೋ ಫ್ಯಾಕ್ಟ್ರಲ್ಲಿ ಕೊಡ್ತಾನೆ, ಅದಕ್ಕೆ ಈ ನಂಬರಿಗೆ ಈ ಫ್ಯಾಕ್ಟ್ರಲ್ಗೆ ಎಷ್ಟು ಜೀರೋಗಳು ಬರ್ತಾವೆ ಅನ್ನೋದು ಕೇಳ್ತಾನೆ. ಅದು ಸಿಂಪಲ್ ಐತಿ, ಡಿವೈಡ್/5 ಮಾಡ್ಕೊತ ಹೋಗೋದೈತಿ ನೋಡಿರಿ, ಅದು ಈಸಿ ಐತಿ. ಮತ್ತು ಸ್ಕ್ವೇರ್ ಮತ್ತು ಕ್ಯೂಬ್ದ ಡಿಜಿಟ್ ಕೇಳ್ತಾನೆ. ಒಂದು ಯಾವುದೋ ನಂಬರ್ ಕೊಟ್ಟು ಅದು ಸ್ಕ್ವೇರ್ ಅಥವಾ ಕ್ಯೂಬ್ ಅಥವಾ ಎಷ್ಟೊಂದು ಪವರ್ ಕೊಟ್ಟು ಲಾಸ್ಟ್ ಡಿಜಿಟ ಏನು ಬರ್ತದೆ ಅಂತ ಕೇಳ್ತಾನೆ. ಇದು ಸಿಂಪಲ್ ಐತಿ, 2 4 6 ಏನು 10 ಮಟ್ಟ ಸ್ಕ್ವೇರ್ ಗೊತ್ತಿರ ನಿಮ್ಗೆ ಗೊತ್ತಾಗುತ್ತೆ ಆನ್ಸರ್. ಸಿಂಪಲ್ ಐತಿ, ನೋಡ್ಕೊರಿ ಇದೊಂದು. ಇನ್ನು LCM ಮಸಾದಾಗ
ಇಷ್ಟು ಎರಡು ನಂಬರ್ ಕೂಡಿಸ ಎಷ್ಟಾಗುತ್ತಾ, ಲಸ ಮಸ ಎಷ್ಟೈತಿ ಎಷ್ಟಾಗುತ್ತೆ ಕೇಳ್ತಾನೆ, ಮತ್ತು ವ್ಯತ್ಯಾಸ ಕೇಳ್ತಾನೆ. ಇವಾಗ ಸಿಂಪಲ್ ಅವೇ ಕ್ವಶನ್ಸ್ ಕೇಳ್ತಾನೆ. ಬರೀ ಡೆಸಿಮಲ್ಸ್ ಹಾಗೂ ರಿಕರಿಂಗ್ ಡೆಸಿಮಲ್ಸ್ ಬಗ್ಗೆ ಅಂದ್ರೆ ಒಂದು 0.99 ಕೊಟ್ಟು ಮೇಲೆ ಮಾರ್ಕ್ ಕೊಟ್ಟಿರ್ತಾನೆ. ಆ ಥರ ಕ್ವಶನ್ಸ್ ನೋಡ್ರಿ, ಅವು ಇಂಪಾರ್ಟೆಂಟ್. ಇನ್ನು ಸ್ಟ್ಯಾಟಿಸ್ಟಿಕ್ಸ್ ಒಳಗೆ ಎಂಪರಿಕಲ್ ಫಾರ್ಮುಲಾ ಮೋಡ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್ ಇದೇನು ಫಾರ್ಮುಲಾ ಐತೆ ಭಾಳ ಇಂಪಾರ್ಟೆಂಟ್. ಈ ಫಾರ್ಮುಲಾ ನೆನ್ಪಿಡ್ರಿ, ಮೋಡ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್. ಇದು ಕ್ವಶನ್ ಮೇಲೆ ಕೇಳ್ತಾನೆ. ಮತ್ತು ಇಲ್ಲಾಂದ್ರೆ ಒಂದು ಡಾಟಾ ಕೊಡ್ತಾನೆ, ಡಾಟಾದಾಗ ಮೋಡ್ ಯಾವ್ದೈತಿ, ಮೀನ್ ಯಾವ್ದೈತಿ, ಮೀಡಿಯನ್ ಯಾವ್ದೈತಿ ಕೇಳ್ತಾನೆ. ಅದನ್ನಂತೂ ನೀವು ಆರಾಮ್ ಮಾಡ್ತೀರಿ, ಇನ್ನು ಪ್ರಾಬ್ಲಮ್ ಇಲ್ಲ. ಸ್ಟ್ಯಾಟಿಸ್ಟಿಕ್ಸ್ ಒಳಗೆ ಮತ್ತು ಇನ್ನು ಡಾಟಾ ಇಂಟ್ರೊಡಕ್ಷನ್ ಡೌಟ್ ಕೇಳೋದೇನೇ ಇರ್ಬೋದು. ಒಂದು ಬಾರ ಕೊಡ್ತಾರಲ್ರಿ ಕೊಟ್ಟು ಒಂದು ಕ್ವಶನ್ಸ್ ಕೇಳ್ತಾರೆ, ಅದನ್ನ ಅಲ್ಲೇ ಇರುತ್ತೆ, ಅಲ್ಲೇ ನೋಡಿ ಮಾಡೋದು ಸಿಂಪಲ್ ಐತಿ. ಇಷ್ಟು ಮಾಡ್ಕೊಂಡು ಇವೇನು ಟಾಪಿಕ್ಸ್ ಕೊಟ್ಟಿಲ್ಲ ಇದೆಲ್ಲ ನಾನು ನಿಮಗೆ ಟೆಲಿಗ್ರಾಮ್ದಾಗ ಎಲ್ಲ ಒಂದು ಫೋಟೋ ಹೊಡೆದು ಹಾಕ್ತೀನಿ. ಏನೇನು ಐತೈತಿ ಫೋಟೋ ಹೊಡೆದು ಹಾಕ್ತೀನಿ. ಹೆಂಗೆ ಬರ್ತೀನಿ ಹಂಗೆ ಹಾಕ್ತೀನಿ, ಜಾಸ್ತಿ ಚೇಂಜ್ ಮಾಡೋಂಗಿಲ್ಲ. ಹಾಕ್ತನು ಆ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗ್ತದೆ. ಅದು ಬೇಕಂದ್ರೆ ಇನ್ನು ನನಗೇನಾರ ಮತ್ತೇನಾರ ಸ್ಪೆಷಲ್ ಡೌಟ್ ಕೇಳ್ತಾರೆ ಇನ್ಸ್ಟಾಗ್ರಾಮ್ನಾಗ ಬಂದು ಕೇಳ್ರಿ. ಇನ್ಸ್ಟಾಗ್ರಾಮ್ ಲಿಂಕ್ ತೆಗೆ ಕೊಟ್ಟಿರ್ತೀನಿ, ಟೆಲಿಗ್ರಾಮ್ ಲಿಂಕ್ ತೆಗೆ ಕೊಟ್ಟಿರ್ತೀನಿ. ನಿಮ್ಗೆ ಮಾಕ್ ಟೆಸ್ಟ್ ಮಾಡೋಕೆ ಟೆಕ್ಸ್ಟ್ ಬುಕ್ ಆ್ಯಪ್ ಬೇಕಂದ್ರೆ ಅದು ಡಿಸ್ಕ್ರಿಪ್ಷನ್ ಲಿಂಕ್ ಕೆಳಗೆ ಕೊಟ್ಟಿರ್ತೀನಿ. ಇಲ್ಲೇ ಮಾಡಿರಿ, ಪ್ಲೇಸ್ಟೋರ್ ಸಿಗುತ್ತೆ, ಅಲ್ಲಿ ಡೌನ್ಲೋಡ್ ಮಾಡಿರಿ, ನಿಮ್ಮ ಇಷ್ಟ. ಸರಿ, ಸಿಗೋಣ ಮುಂದಿದಾಗ. ಇಷ್ಟ ಟಾಪಿಕ್ ಪ್ರಾಕ್ಟೀಸ್ ಮಾಡಿರಿ. 100% ಹೇಳ್ತೀನಿ. 9 ಟಾಪಿಕ್ ಹಿಂದೆ ಅದ್ರ ಮೇನ್ ಇಂಪಾರ್ಟೆಂಟ್ ಇದ್ದು ಒಂದು 55 ಮಾಡಿರಿ, ಉಳಿದೊಂದು 23 ಕ್ವಶನ್ ಮಾಡಿರಿ. 25 ಮಾರ್ಕ್ಸ್ ಕೆಳಗೆ ನೀವು ಬಿದ್ದರೆ ಅವೆಲ್ಲ ಪರ್ಫೆಕ್ಟ್ ಆದ್ರೆ ಮತ್ತು 25 ಮಾರ್ಕ್ಸ್ ಕೆಳಗೆ ಬಿಡೋಕ್ಕೆ ಚಾನ್ಸ್ ಇಲ್ಲ. ಸರಿ, ಸಿಗೋಣ ನೋಡಿದಾಗ ಅಷ್ಟೇ. ಮತ್ತೇನು ಡೌಟ್ ಇದ್ದಾರೆ ಕಮೆಂಟ್ನಾಗ ಕೇಳಿರಿ, ಇನ್ಸ್ಟಾಗ್ರಾಮ್ನಾಗ ಕೇಳಿರಿ, ಟೆಲಿಗ್ರಾಮ್ ಜಾಯ್ನ್ ಆಗಿರಿ. ಬಾಯ್ ಟೇಕ್ ಕೇರ್, ಸಿ ಯು.